ಬೋವಿ ನಿಗಮ ಹಗರಣ ಸಂಬಂಧ ಜೀವ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ವಕೀಲೆ ಜೀವಾಗೆ ಚಿತ್ರಹಿಂಸೆ ನೀಡಿರೋದು ಕೊನೆಗೂ ಕೂಡ ಸಾಬೀತಾಗಿದೆ. ಈ ಬೋವಿ ನಿಗಮ ಹಗರಣ ಸಂಬಂಧ ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಿಮ ವರದಿ ಸಲ್ಲಿಕೆ ಆಗಿದೆ. ಹೈಕೋರ್ಟ್ಗೆ ತನಿಖಾಧಿಕಾರಿಗಳು ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಎಸ್ಐಟಿಯಿಂದ ಹೈಕೋರ್ಟ್ಗೆ 2300 ಪುಟಗಳ ವರದಿ ಸಲ್ಲಿಕೆ ಆಗಿದೆ. ಜೀವಾಗೆ ಡಿವೈಎಸ್ಪಿ ಕನಕಲಕ್ಷ್ಮಿ ಹಿಂಸೆ ನೀಡಿರೋದು ಸಾಬೀತಾಗಿದೆ. ಸಾಕ್ಷಿದಾರರ ಹೇಳಿಕೆ, ವಿಡಿಯೋ ಸಾಕ್ಷ್ಯಗಳ ಸಮೇತ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸದ್ಯ ತನಿಖೆಯನ್ನು ಪೂರ್ಣಗೊಳಿಸಿ ಎಸ್ಐಟಿಯಿಂದ ಅಂತಿಮ ವರದಿಯನ್ನ ಈಗ ಸಲ್ಲಿಕೆ ಮಾಡಲಾಗಿದೆ. ಅದರಲ್ಲಿ ಏನೇನಿದೆ ಅನ್ನೋದನ್ನ ಗಮನಿಸಿದ್ರೆ ಆಕೆಗೆ ಚಿತ್ರಹಿಂಸೆ ನೀಡಿರೋದು ಇಲ್ಲಿ ಸಾಬೀತಾಗಿರೋದು, ಈ ಡಿವೈಎಸ್ಪಿ ಕನಕಲಕ್ಷ್ಮಿ ಹಿಂಸೆ ನೀಡಿರೋದು ಇದರಲ್ಲಿ ಸಾಬೀತಾಗಿದೆ. ಒಂದಷ್ಟು ವಿಚಾರಗಳನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. 2300 ಪುಟಗಳ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. 90 ದಿನಗಳ ಕಾಲ ತನಿಖೆಯನ್ನ ನಡೆಸಿತ್ತು ಎಸ್ಐಟಿ. ಅಂತಿಮವಾಗಿ 2300 ಪುಟಗಳ ಅಂತಿಮ ವರದಿಯನ್ನ ಹೈಕೋರ್ಟ್ ಸಲ್ಲಿಕೆ ಮಾಡಿದೆ. ಈ ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತಹ ವರದಿಯಲ್ಲಿ ಜೀವ ಡೆತ್ ನೋಟ್ನಲ್ಲಿರುವಂತಹ ಬಹುತೇಕ ಆರೋಪಗಳು, ಅದರಲ್ಲಿ ಏನೇನು ಆರೋಪಗಳನ್ನು ಮಾಡಿದ್ರು ವಕೀಲೆ, ಅದೆಲ್ಲವೂ ಕೂಡ ಸಾಬೀತಾಗಿರೋದು. ಅಷ್ಟೇ ಅಲ್ಲ, ಈ ಡಿವೈಎಸ್ಪಿ ಕನಕಲಕ್ಷ್ಮಿ ಕಿರುಕುಳ ನೀಡಿರೋದು ಕೂಡ, ವಿಚಾರಣೆ ಸಂದರ್ಭದಲ್ಲಿ ಕಿರುಕುಳ ನೀಡಿರೋದು ಕೂಡ ಅದರಲ್ಲಿ ಈಗ ಬೆಳಕಿಗೆ ಬಂದಿದೆ. ಇದೆಲ್ಲ ದಾಖಲೆಗಳನ್ನು ಈಗ ಕೋರ್ಟ್ಗೂ ಕೂಡ ಸಲ್ಲಿಕೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಜೀವ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆಕೆ ಡೆತ್ ನೋಟ್ನಲ್ಲಿ ಏನೇನು ಬರೆದಿದ್ಲು ಅದೆಲ್ಲವೂ ಕೂಡ ಈಗ ಸಾಬೀತಾಗ್ತಾ ಇದೆ. ವಾಟ್ ನೆಕ್ಸ್ಟ್? ಮುಂದೆ ಏನಾಗುತ್ತೆ? ಈ ಡಿವೈಎಸ್ಪಿ ಕನಕಲಕ್ಷ್ಮಿ ವಿರುದ್ಧವೂ ಕೂಡ ಏನು ಆರೋಪ ಕೇಳಿ ಬಂದಿತ್ತು ಅದು ಕೂಡ ಸಾಬೀತಾಗ್ತಾ ಇದೆ. ಮುಂದೇನಾಗಬಹುದು? ಅಶ್ವಿನಿ, ಈಗ ವಕೀಲೆ ಜೀವ ಆತ್ಮಹತ್ಯೆ ಕೇಸ್ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ನಡೆಸಿದ್ದು ಈಗ 2300 ಪುಟಗಳ ಒಂದು ಸುದೀರ್ಘವಾದಂತಹ ಒಂದು ವರದಿಯನ್ನು ಕೂಡ ಈಗ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಸೊ ಈ ಪ್ರಕರಣ ಸಂಬಂಧಪಟ್ಟಂತೆ ಏನು ವಕೀಲೆ ಜೀವ ಆತ್ಮಹತ್ಯೆಗೂ ಮುನ್ನ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರು ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿ 13 ಪುಟಗಳ ಒಂದು ಡೆತ್ ನೋಟ್ ಅನ್ನು ಕೂಡ ಬರೆದಿದ್ರು. ಆ ಡೆತ್ ನೋಟ್ ನಲ್ಲಿ ಏನೆಲ್ಲ ಒಂದು ತಮಗೆ ಕಿರುಕುಳ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿ ಮಾನಸಿಕವಾಗಿ ಹಿಂಸೆಯನ್ನು ಕೊಡೋದ್ರ ಜೊತೆಗೆ ನಿಮ್ಮಂತವರೆಲ್ಲ ಯಾಕೆ ಬದುಕಬೇಕು ಅಂತ ಹೇಳಿ ಕೂಡ ಅವಶ್ಯ ಶಬ್ದಗಳನ್ನು ನಿಂದನೆ ಮಾಡಿದ್ರು ಅಂತ ಹೇಳಿ ಡೆತ್ ನೋಟ್ ನಲ್ಲಿ ಕೂಡ ಬರೆದಿದ್ರು. ಸೊ ಆ ಡೆತ್ ನೋಟ್ ಅನ್ನು ವಶಪಡಿಸಿಕೊಂಡ ನಂತರ ಏನು ಇದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಕೂಡ ನವೆಂಬರ್ 22ನೇ ತಾರೀಕು ಒಂದು ಎಫ್ಐಆರ್ ಕೂಡ ದಾಖಲಾಗುತ್ತೆ. ಆ ಎಫ್ಐಆರ್ ದಾಖಲಾದ ನಂತರ ಒಂದು ಸರ್ಕಾರ ಈ ಒಂದು ಪ್ರಕರಣವನ್ನ ಎಸ್ಐಟಿ ತನಿಖೆ ನಡೆಸಬೇಕಂತ ಹೇಳಿ 3 ಜನ IPS ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಕೂಡ ಮಾಡಿರುವಂತದ್ದು. ನಿಶಾದ್ ಜೇಮ್ಸ್ ಮತ್ತೆ ಅಕ್ಷಯ್ ಮಚೀಂದ್ರ ಸೇರಿದಂತೆ ವಿನಾಯಕ್ ವರ್ಮಾ 3 ಜನ ಕೂಡ ಈ ಒಂದು ತನಿಖೆಯನ್ನ ಮಾಡಿರುವಂತದ್ದು. ತನಿಖೆಯ ಸಂದರ್ಭದಲ್ಲಿ FSL ರಿಪೋರ್ಟ್ ಆಗಿರ್ಬೋದು, ಮರಣೋತ್ತರ ವರದಿ ಆಗಿರ್ಬೋದು, ಜೊತೆಗೆ ಈ ಒಂದು ಡೆತ್ ನೋಟ್, ಈ 3 ಕೂಡ FSL ಕಳಿಸಿದಂತ ಸಂದರ್ಭದಲ್ಲಿ ಬಹುತೇಕ ಎಲ್ಲವೂ ಕೂಡ ಸಾಬೀತಾಗಿದೆ. ಆಕೆ ಏನು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಆಕೆಗೆ ಹಲ್ಲೆ ಮಾಡಿದ್ದು, ಅದಾದ ನಂತರ ಆಕೆಯನ್ನ ಬೈದಂತಹ ಕೆಲವು ಪದಗಳೇನಿತ್ತು ಅವೆಲ್ಲ ವಿಡಿಯೋಗಳನ್ನ ಕೂಡ ಡಿಲೀಟ್ ಮಾಡಿದ್ರು. ಆ ಒಂದನ್ನ FSL ಗೆ ಕಳೆದಂತ ಸಂದರ್ಭದಲ್ಲಿ ಅದು ಮತ್ತೆ ಅದು ಪುನಃ ಸಿಕ್ಕಿರುವಂತದ್ದು ಅವೆಲ್ಲವೂ ಕೂಡ. ಹಾಗಾಗಿ ಆಕೆ ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟು ಹಲ್ಲೆ ಮಾಡಿದವರು ಕೂಡ ಈ ಪ್ರಕರಣದಿಂದ ಸಾಬೀತಾಗಿದೆ. ಹಾಗಾಗಿ ಡಿವೈಎಸ್ಪಿ ಲಕ್ಷ್ಮಿಗೆ ಮತ್ತಷ್ಟು ಕಂಟಕ ಎದುರಾಗುವ ಸಾಧ್ಯತೆ ಇದೆ. ಈ ಬೋವಿ ನಿಗಮ ಹಗರಣ ಸಂಬಂಧಪಟ್ಟಂತೆ ಏನು ಹಣ ವರ್ಗಾವಣೆ ಆಗಿತ್ತು ಅದು ಈಕೆ ಮಾಲೀಕತ್ವದ ಹಣ, ಜೊತೆಗೆ ಮಾಜಿ MDಗಳಾದ ಅವರ ಅಕೌಂಟ್ಗೂ ಕೂಡ ಹಣ ವರ್ಗಾವಣೆಯಾಗಿರುವುದು ಕೂಡ ಈ ಮೇಲ್ನೋಟಕ್ಕೆ ಸಾಬೀತಾಗಿರುವಂತದ್ದು. ಸದ್ಯಕ್ಕೆ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೂ ಕೂಡ ಮುಂದಾಗಿದೆ. ಈಗ ವರದಿಯನ್ನ ಕೊಟ್ಟಿದ್ದಾರೆ. ಮುಂದೆ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರಿಗೆ ಸಾಕಷ್ಟು ತೊಂದರೆ ಎದುರಾಗುವ ಸಾಧ್ಯತೆ ಇರುವಂತದ್ದು. ಸದ್ಯಕ್ಕೆ ಈಗ ಅವರನ್ನ ಈಗ ನ್ಯಾಯಾಂಗ ಬಂಧನದಲ್ಲಿ ಇರುವಂತಹದ್ದು ಅಶ್ವಿನಿ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.